ನಮ್ಮ ಚೆನ್ನೈಗೌಡರು ಬಂದಿದ್ದಾರೆ, ಶ್ರೀನಿವಾಸ್. ಪಾರ್ಟಿಸಿಪೇಟ್ಸ್ ದಯವಿಟ್ಟು ಇಲ್ಲಿ ಡಯಾಸ್ ಮುಂಭಾಗಕ್ಕೆ ಬರ್ಬೇಕು ನೀವು. ಆಮೇಲೆ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಈ ಡಯಾಸ್ನ ಈ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸಾಕ್ರಮಠದ ಸೋಮನಾಥ ಸ್ವಾಮೀಜಿ ಅವರಿಂದ ಈಗ ಪುಷ್ಪಾರ್ಚನೆ, ಇದು ಕೆಂಪೇಗೌಡರ ಸ್ಮರಣಾರ್ಥ ನಡೀತಾ ಇರ್ತಕ್ಕಂಥ ಕ್ರೀಡಾಕೂಟ. ಈಗ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೈಗೊಳಿಸಬೇಕು. ಮೋದಾಮಣಿಯವರಿದ್ದಾರೆ, ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷ, ಹಿರಿಯ ಉಪಾಧ್ಯಕ್ಷರಾದಂತಹ ಉಮಾಧ್ಯಕ್ಷರಿದ್ದಾರೆ. ನಮ್ಮ ದೇಹವನ್ನು ಮನಸ್ಸನ್ನು ಸದೃಢಗೊಳಿಸುವಂತಹ ಒಂದು ವ್ಯವಸ್ಥೆ ಕ್ರೀಡೆ. ನಮಗೆ ಆಹಾರ ದೇಹಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮಗೆ ಕ್ರೀಡೆ ಕೂಡ. ಕ್ರೀಡೆಯನ್ನು ನಾವು ಒಂದು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬಳಸ್ಕೊಂಡ್ರೆ ಆ ಕ್ರೀಡೆ ನಮಗೆ ವ್ಯಾಯಾಮವನ್ನು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ, ಮನಸ್ಸಿನ ಒಂದು ಸದೃಢತೆಯನ್ನು ಕೊಡ್ತದೆ. ಅಂತಹ ಕ್ರೀಡೆಯನ್ನು ಮಕ್ಕಳಿಗಾಗಿ ಕೆಂಪೇಗೌಡರವರ ಹೆಸರಿನಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಸ್ಮರಣಾರ್ಥ ಈ ಕ್ರೀಡಾಕೂಟವನ್ನು ಆಯೋಜಿಸಿದ ರಾಮು ಅವರಿಗೆ ನಾವು ಮೊದಲು ಆಭಾರಿ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ಕೆಂಪೇಗೌಡರು ನಾವು ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಓದಿದವರು. ಇವತ್ತು ಅವರನ್ನು ನೆನ್ಕೊಳ್ಳುವ ಅವಕಾಶ ನನಗೆ ದೊರಕಿದೆ. ಅದರ ಅಂಗವಾಗಿ ಇವತ್ತು ಈ ಕ್ರೀಡಾಕೂಟವನ್ನು ನಿಮ್ಮ ಮುಂದೆ ಆಯೋಜಿಸ್ತಾ ಇದ್ದೇವೆ. ಈ ಆಯೋಜನೆ ಕೆಂಪೇಗೌಡರನ್ನು ನೆನೆಸ್ಕೊಳ್ಳುವಂಥ, ಅವರನ್ನು ಜ್ಞಾಪಿಸಿಕೊಳ್ತಕ್ಕಂಥ, ಅವರ ಕಾರ್ಯವೈಖರಿಯನ್ನು ಅರಿಯುವಂಥ ಸದಾವಕಾಶ ಆಗಲಿ. ಈ ಟ್ರಸ್ಟ್ ಸದಾ ಅವರ ಹೆಸರಿನಲ್ಲಿ ಮುಂದೆ ಬರಲಿ ಅಂತ ಆಶಿಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಯೋಜಿಸಿ ಹಿರಿಯರಿಗೆ ವಯಸ್ಕರಿಗೆ 30ರಿಂದ 45, 45ರಿಂದ 60, 60ರಿಂದ ಮೇಲ್ಪಟ್ಟವರಿಗೆ ಮೂರು ಒಂದು ಪ್ರಕಾರಗಳಲ್ಲಿ ಕ್ರೀಡಾ ಯೋಜನೆಯನ್ನು ಆಯೋಜಿಸಲಾಗಿದೆ. ಹಾಗೆ ಮಹಿಳೆಯರಿಗೂ ಸಹ ಇದೆ, ಮಕ್ಕಳಿಗೂ ಸಹ 5ರಿಂದ 7ನೇ ತರಗತಿ ಮತ್ತು 8ನೇ ತರಗತಿ 9, 10ಕ್ಕೆ ಒಂದು ಬ್ಯಾಚು, ಮತ್ತು ವಿದ್ಯಾರ್ಥಿ PU ಮತ್ತು ಡಿಗ್ರಿ ಪಡೆದಿರ್ತಕ್ಕಂಥವ್ರಿಗೂ ಸಹ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕ್ರೀಡಾಪಟುಗಳು ಮುಂದೆ ಇದ್ದಾರೆ. ತಾವೆಲ್ಲರೂ ಅಲ್ಲಿ ಒಂದು ತಮ್ಮ ವರದಿಯನ್ನು ಮಾಡಿಕೊಂಡು ತಮ್ಮ ಭಾಗದಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಕ್ರೀಡಾಕ್ಷಕರಿಗೆ ಮತ್ತೊಮ್ಮೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾರ್ಟಿಸಿಪೆಂಟ್ಸ್ ಎಲ್ಲ ದಯಮಾಡಿ ನಿಶಬ್ದತೆಯನ್ನು ಕಾಪಾಡ್ಕೋಬೇಕು. ಸಭಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕುವೆಂಪು ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ದಿನ